Hi and hello friends, welcome to my channel. So this is Narayan. Friends, ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಸ್ಟಿಂಗ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಸಬ್ಜೆಕ್ಟ್ ನ ಜಾಬ್ ಕಾಸ್ಟಿಂಗ್ ಮತ್ತೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಸಂಬಂಧಪಟ್ಟಂತೆ 12 ಮಾರ್ಕ್ಸ್ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಜಾಬ್ ಕಾಸ್ಟ್ ಶೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆ ಒಂದು ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಂಡು ಅಲ್ಲಿ ಬರುವಂತ ಪರ್ಸೆಂಟೇಜ್ ನ ಯೂಸ್ ಮಾಡ್ಕೊಂಡು ಎಸ್ಟಿಮೇಟೆಡ್ ಮುಂದೆ ಆಗುವಂತ ಒಂದು ಅಂದಾಜು ಬೆಲೆನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋಣ, ಸೊ ಕ್ವಶನ್ ಯಾವ ರೀತಿ ಅಂತ ಫಸ್ಟ್ ನೋಡೋಣ. So first question ಈ ತರ ಇದೆ, a factory uses job costing the following date are obtained from its book for the year ended 31/12/2021 ಅಂತ ಹೇಳಿದ್ದಾರೆ. ಸೊ ಹಾಗಂದ್ರೆ ಫಸ್ಟ್ ಗೆ ಒಂದು ಜಾಬ್ ಕಾಸ್ಟ್ ಶೀಟ್ ಪ್ರಿಪೇರ್ ಆಗಿದೆ, ಅಂದ್ರೆ ಒಂದು ಜಾಬ್ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಸೊ ಆ ಒಂದು ಜಾಬ್ ಯಾವಾಗ ಕಂಪ್ಲೀಟ್ ಆಗಿದೆ ಅಂದ್ರೆ 31/12/2021 ಅಲ್ಲಿ ಕಂಪ್ಲೀಟ್ ಆಗಿದೆ ಅಂತೆ. ಓಕೆನಾ. ಸೊ ಅದರ ಒಂದು ಇನ್ಫಾರ್ಮೇಶನ್ ಈ ರೀತಿ ಇದೆ. ಡೈರೆಕ್ಟ್ ಮೆಟೀರಿಯಲ್ಸ್ 90,000 ಯೂಸ್ ಮಾಡಿದಾರಂತೆ. ಡೈರೆಕ್ಟ್ ವೇಜಸ್ ನ 75,000 ಯೂಸ್ ಮಾಡಿದ್ದಾರೆ. ಫ್ಯಾಕ್ಟರಿ ಓವರ್ ಹೆಡ್ ಗೆ 45,000 ಆಗಿದೆ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಗೆ 42,000 ಆಗಿದೆ. ಸೊ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಗೆ 52,500 ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾಫಿಟ್ ಗೆ 60,900 rupees ಆಗಿದೆಯಂತೆ. ಅಂದ್ರೆ ಪ್ರಾಫಿಟ್ 60,900 rupees ಬಂದಿದೆಯಂತೆ. ಯಾವಾಗ 31/12/2021 ಅಲ್ಲಿ ನಡೆದಂತ ಒಂದು ಜಾಬಿನ ಪ್ರಾಫಿಟ್ 60,900 rupees ಬಂದಿದೆಯಂತೆ. ಸೊ ಈ ಒಂದಿಷ್ಟು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ಬೇಕಂತೆ ಅಂದ್ರೆ, ಸೊ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ಬೇಕಂತೆ. ಸೊ ಆ ಒಂದು ಕಾಸ್ಟ್ ಶೀಟ್ ಅಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರ್ಬೇಕು ಅಂದ್ರೆ, ಸೊ ಒಂದು ಪ್ರೈಮ್ ಕಾಸ್ಟ್ ಇನ್ಕ್ಲೂಡ್ ಆಗಿರ್ಬೇಕು, ವರ್ಕ್ ಕಾಸ್ಟ್, ಅದಾದ್ಮೇಲೆ ಪ್ರೊಡಕ್ಷನ್ ಕಾಸ್ಟ್, ಅದಾದ್ಮೇಲೆ ಕಾಸ್ಟ್ ಆಫ್ ಸೇಲ್ಸ್ ನ ಇನ್ಕ್ಲೂಡ್ ಆಗಿರುವಂತ ಒಂದು ಜಾಬ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಫಸ್ಟ್ ಗೆ ಜಾಬ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡೋಣ. ಸೊ ಇಲ್ಲಿಂದ ಕೆಳಗಡೆ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಎಲ್ಲ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಗೆ ಸಂಬಂಧಪಟ್ಟದ್ದು. ಸೊ ಫಸ್ಟ್ ಈ ಕ್ವಶನ್ ನೋಡೋಣ. ಇನ್ 2022 ಅಂತ ಹೇಳಿದ್ದಾರೆ. ಅಂದ್ರೆ ಸೊ ನಮ್ಗೆ ಈ ಒಂದು ಜಾಬ್ ಕಾಸ್ಟ್ ಶೀಟ್ ಇನ್ಫಾರ್ಮೇಶನ್ ಕೊಟ್ಟಿರೋದು 2021 ಗೆ. ಓಕೆನಾ. ಆದ್ರೆ ಇವರು ಎಸ್ಟಿಮೇಟೆಡ್ ಅಂದ್ರೆ ಅಂದಾಜು ಬೆಲೆ, ಮುಂದೆ ಆಗುವಂತ ಒಂದು ಅಂದಾಜಿಗೆ 2022 ನಲ್ಲಿ ಒಂದು ವರ್ಕ್ ನ ತಗೊಂಡಿದ್ದಾರೆ. ಸೊ ಅದ್ರಲ್ಲಿ ಎಷ್ಟೆಲ್ಲ ಆಗ್ಬಹುದು, ಇಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಸೊ ಮುಂದೆ ಎಷ್ಟೆಷ್ಟು ಆಗ್ಬಹುದು ಈ ಒಂದು ಡಿಪಾರ್ಟ್ಮೆಂಟ್ ಗೆ ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆನಾ. ಇಲ್ಲಿ ಹೇಳಿದ್ದಾರೆ ಫ್ಯಾಕ್ಟರಿ ರಿಸೀವ್ಡ್ an order for a number of jobs, ಅಂದ್ರೆ ಒಂದಷ್ಟು ಆರ್ಡರ್ಸ್ ನ ರಿಸೀವ್ ಮಾಡಿದಾರಂತೆ ಮುಂದೆ ಇನ್ನೊಂದಷ್ಟು ವರ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ. ಅದರಲ್ಲಿ ಇಟ್ ಈಸ್ ಎಸ್ಟಿಮೇಟೆಡ್ ಅಂದ್ರೆ ಈ ವರ್ಡ್ ಇತ್ತು ಅಂದ್ರೆ ನಾವು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡಬೇಕು ಅಂತ ಅರ್ಥ. ದಟ್ ಡೈರೆಕ್ಟ್ ಮೆಟೀರಿಯಲ್ ರಿಕ್ವೈರ್ಡ್ ವಿಲ್ ಬಿ 1,20,000 rupees ಅಂತ ಹೇಳಿದ್ದಾರೆ. ಅಂದ್ರೆ ಅಂದಾಜು ಮುಂದೆ ನಮಗೆ ಡೈರೆಕ್ಟ್ ಮೆಟೀರಿಯಲ್ಸ್ ಆ ಒಂದು ವರ್ಕ್ ಏನ್ ಆರ್ಡರ್ ಬಂದಿದೆ, ಸೊ ಆ ಒಂದು ಆರ್ಡರ್ಗೆ 1,20,000 ರೂಪಾಯಿಯಷ್ಟು ಅಮೌಂಟ್ ಡೈರೆಕ್ಟ್ ಮೆಟೀರಿಯಲ್ಗೆ ಬೇಕಂತೆ. ಸೊ ಡೈರೆಕ್ಟ್ ಮೆಟೀರಿಯಲ್ ಇಲ್ಲಿ ಹೇಳಿದ್ದಾರೆ ಫಸ್ಟಿಗೆ. ಸೊ ಇಲ್ಲಿ ಹೇಳಿರೋ ಡೈರೆಕ್ಟ್ ಮೆಟೀರಿಯಲ್ 90,000 ಇದೆಯಂತೆ. ಅದು ಜಾಬ್ ಕಾಸ್ಟ್ ಶೀಟ್ 2021 ಗೆ. ಸೊ ಈ ಒಂದು ಮೆಟೀರಿಯಲ್ಸ್ ನ ಬೆಲೆ ನೋಡ್ಕೊಂಡು ಸೊ ಮುಂದೆ ಈ ಒಂದು ವರ್ಕ್ ಜಾಸ್ತಿ ಇರ್ಬೋದು. ಸೊ ಅದಕ್ಕೋಸ್ಕರ ಇನ್ನೂ 30,000 ಎಕ್ಸ್ಟ್ರಾ ಮಾಡ್ಕೊಂಡು 1,20,000 ಅಮೌಂಟ್ ಬೇಕು ಅಂತ ಹೇಳಿದ್ದಾರೆ. ಓಕೆನಾ. ಅದಾದ್ಮೇಲೆ ಡೈರೆಕ್ಟ್ ಲೇಬರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ 75,000 ಆಗುತ್ತಂತೆ. ಸೊ ಇಲ್ಲೂ ಕೂಡ 75,000 ಇದೆ, ಇಲ್ಲೂ 75,000 ಹಾಕೊಂಡಿದ್ದಾರೆ. ಓಕೆನಾ. ಅದಾದ್ಮೇಲೆ ವಾಟ್ ಶುಡ್ ಬಿ ದ ಪ್ರೈಸ್ ಫಾರ್ ದೀಸ್ ಜಾಬ್ಸ್ ಇಫ್ ಫ್ಯಾಕ್ಟರಿ ಇಂಟೆಂಡ್ ಟು ಅರ್ನ್ ದ ಸೇಮ್ ರೇಟ್ ಆಫ್ ಪ್ರಾಫಿಟ್ ಆನ್ ಸೇಲ್ಸ್. ಸೊ ಇಲ್ಲಿ ಏನಿದೆ 60,900 rupees ಪ್ರಾಫಿಟ್ ಏನಿದೆ, ಸೊ ಇದು ಸೇಲ್ಸ್ ಮೇಲೆ ಒಂದು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಪರ್ಸೆಂಟೇಜ್ ಬರುತ್ತೆ. ಓಕೆನಾ. ಸೊ ಇದೇ ಪರ್ಸೆಂಟೇಜ್ ಅಷ್ಟು ಪ್ರಾಫಿಟ್ ಈ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಲ್ಲೂ ಬರ್ಬೇಕಂತೆ. ಸೊ ಇದೇ ಪ್ರಾಫಿಟ್ ಬರ್ಬೇಕಂದ್ರೆ ಸೊ ಏನ್ ಮಾಡ್ಬೇಕು, ವಾಟ್ ಶುಡ್ ಬಿ ದ ಪ್ರೈಸ್ ಆಫ್ ದೀಸ್ ಜಾಬ್ಸ್ ಫ್ಯಾಕ್ಟರಿ ಇಂಟೆಂಡ್ ಟು ಅರ್ನ್ ದ ಸೇಮ್ ರೇಟ್ ಆಫ್ ಪ್ರಾಫಿಟ್. ಅಂದ್ರೆ ಇಲ್ಲಿರುವಂತ ಸೇಮ್ ರೇಟ್ ಆಫ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸೊ ಯಾವೆಲ್ಲ ಕೇಸಸ್ ನ ಯೂಸ್ ಮಾಡಿಕೊಂಡು ಇಷ್ಟೇ ರೇಟ್ ಆಫ್ ಪ್ರಾಫಿಟ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೊಂದಷ್ಟು ಕೇಸಸ್ ನ ಕೊಟ್ಟಿದ್ದಾರೆ. ಸೇಲ್ಸ್ ಅಸ್ಯೂಮಿಂಗ್ ದಟ್ the selling and distribution overhead have gone up by 15% ಅಂತ ಹೇಳಿದ್ದಾರೆ. ಅಂದ್ರೆ ಗಾನ್ ಅಪ್ ಅಂದ್ರೆ ಇನ್ಕ್ರೀಸ್ ಆಗಿದೆಯಂತೆ. ಸೊ ಜಾಬ್ ಕಾಸ್ಟ್ ಶೀಟ್ ಗೆ ಹೋಲಿಸ್ಕೊಂಡ್ರೆ 52,500 rupees ಇದೆ. ಓಕೆನಾ. 52,500 rupees ಇದೆಯಂತೆ. ಸೊ ಇದ್ರ ಮೇಲೆ 15% ಇನ್ಕ್ರೀಸ್ ಆದ್ರೆ ಅಮೌಂಟ್ ಎಷ್ಟಾಗುತ್ತೆ. ಓಕೆನಾ. 15% ಇನ್ಕ್ರೀಸ್ ಆಗುತ್ತಂತೆ. ಸೊ ಫಸ್ಟಿಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಒಂದು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಆ ಒಂದು ಪರ್ಸೆಂಟೇಜ್ ಮೇಲೆ 15% ನ ಆಡ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಅದನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ತೋರಿಸ್ತೀನಿ. ಅದಾದ್ಮೇಲೆ ದ ಫ್ಯಾಕ್ಟರಿ ರಿಕವರ್ಸ್ ಫ್ಯಾಕ್ಟರಿ ಓವರ್ ಹೆಡ್ ಆಸ್ ಅ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳಿದ್ದಾರೆ. ಸೊ ಫ್ಯಾಕ್ಟರಿ ಓವರ್ ಹೆಡ್ ನ ನಾವು ಡೈರೆಕ್ಟ್ ವೇಜಸ್ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಸೊ ನಮ್ಗೆ
ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡೋದಕ್ಕೆ ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ಎರಡೇ, ಒಂದು ಡೈರೆಕ್ಟ್ ಮೆಟೀರಿಯಲ್ಸ್, ಇನ್ನೊಂದು ಡೈರೆಕ್ಟ್ ಲೇಬರ್, ಅದ್ರ ಅಮೌಂಟ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇನ್ ಮಿಕ್ಕಿರೋ ಬೇರೆ ಅಮೌಂಟ್ಸ್ ಎಲ್ಲ ಫ್ಯಾಕ್ಟರಿ ಓವರ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಇದೆಲ್ಲಾ ಕ್ಯಾಲ್ಕುಲೇಷನ್ ನಾವು ಜಾಬ್ ಕಾಸ್ಟ್ ಶೀಟ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಅದಾದ್ಮೇಲೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಅಂದ್ರೆ ಇವೆರಡು ಕೂಡ ಅಡ್ಮಿನಿಸ್ಟ್ರೇಷನ್ ಮತ್ತು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಪರ್ಸೆಂಟೇಜ್ ಆನ್ ವರ್ಕ್ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ವರ್ಕ್ ಕಾಸ್ಟ್ ಅಂದ್ರೆ ವರ್ಕ್ ಕಾಸ್ಟ್ ಮೇಲೆ ಸಿಗುವಂತ ಒಂದು ಪರ್ಸೆಂಟೇಜ್ ಏನಿದೆ, ಸೊ ಅದನ್ನ ಯೂಸ್ ಮಾಡ್ಕೊಂಡು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಲ್ಲಿ ಅಮೌಂಟ್ ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆನಾ. ಅದಾದ್ಮೇಲೆ ಬೇಸ್ಡ್ ಆನ್ ಸೇಮ್ ಕಾಸ್ಟ್ ಆಫ್ ರೇಟ್ಸ್ ಪ್ರಿವೇಲಿಂಗ್ ಇನ್ ದ ಪ್ರೀವಿಯಸ್ ಇಯರ್. ಸೊ ಈ ಒಂದು ಪ್ರೀವಿಯಸ್ ಇಯರ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಫಸ್ಟ್ ಗೆ ಜಾಬ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ job cost sheet for the year ended 31/12/2021. ಸೊ ಈ ಒಂದು ಡೇಟ್ ಇಂಪಾರ್ಟೆಂಟ್. ಸೊ ಫಸ್ಟ್ ನಾವು ಯಾವುದೇ ಹೆಡ್ಡಿಂಗ್ ಕೂಡ ಕರೆಕ್ಟ್ ಆಗಿ ಆಗ್ತಾ ಹೋಗ್ಬೇಕು. ಸೊ ಇದು ಕೂಡ ಮಾರ್ಕ್ಸ್ ಅಲಾಟ್ಮೆಂಟ್ ಇರುತ್ತೆ. ಓಕೆನಾ. ಇದರಲ್ಲಿ ಪರ್ಟಿಕ್ಯುಲರ್ಸ್ ಅಂಡ್ ದೆನ್ ರುಪೀಸ್. ಸೊ ಇದು ಜಾಬ್ ಕಾಸ್ಟ್ ಶೀಟ್ ನ ಒಂದು ಫಾರ್ಮ್ಯಾಟ್ ಆಗಿರುತ್ತೆ. ಓಕೆನಾ. ಸೊ ಫಸ್ಟ್ ಏನ್ ಇನ್ಫಾರ್ಮೇಶನ್ ಹೇಳಿದ್ದಾರೆ ಜಾಬ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡೋದಕ್ಕೆ ಅಂದ್ರೆ, ಫಸ್ಟ್ ಗೆ ಡೈರೆಕ್ಟ್ ಮೆಟೀರಿಯಲ್ ಹೇಳಿದ್ದಾರೆ. ಸೊ ಡೈರೆಕ್ಟ್ ಮೆಟೀರಿಯಲ್ ಹಾಕೋಣ. ಡೈರೆಕ್ಟ್ ಮೆಟೀರಿಯಲ್, ಸೊ ಡೈರೆಕ್ಟ್ ಮೆಟೀರಿಯಲ್ ಒಂದು ಅಮೌಂಟ್ ಬಂದ್ಬಿಟ್ಟು 90,000 ರುಪೀಸ್ ಇದೆ. ಸೊ 90,000 ಹಾಕೋಣ. ಅದಾದ್ಮೇಲೆ ಡೈರೆಕ್ಟ್ ವೇಸ್ ಹೇಳಿದ್ದಾರೆ 75,000 ಅಂತ. ಸೊ ಡೈರೆಕ್ಟ್ ವೇಸ್ ಹಾಕೋಣ. ಡೈರೆಕ್ಟ್ ವೇಜಸ್ ನ ಅಮೌಂಟ್ ಬಂದ್ಬಿಟ್ಟು 75,000 ಕೊಟ್ಟಿದ್ದಾರೆ. ಓಕೆನಾ. ಸೊ ಫಸ್ಟ್ ಗೆ ನಮ್ಗೆ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಪ್ರಿಪೇರ್ ಕಾಸ್ಟ್ ಶೀಟ್ ಅಂತೆ. ಸೊ ಕಾಸ್ಟ್ ಶೀಟ್ ನ ಕಂಡುಹಿಡಿತಾ ಇದೀವಿ, ಅದರಲ್ಲಿ ಇನ್ಕ್ಲೂಡಿಂಗ್ ಪ್ರೈಮ್ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಪ್ರೈಮ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮಗೆ ಡೈರೆಕ್ಟ್ ಮೆಟೀರಿಯಲ್ಸ್ ಮತ್ತೆ ಡೈರೆಕ್ಟ್ ವೇಜಸ್ ಬೇಕು. ಸೊ ಎರಡು ನಮ್ಗೆ ಇನ್ಫಾರ್ಮೇಶನ್ ಇದೆ. ಸೊ ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ಓಕೆನಾ. ಪ್ರೈಮ್ ಕಾಸ್ಟ್, ಸೊ ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. 90,000 ಪ್ಲಸ್ 75,000 ಮಾಡಿದ್ರೆ ನಮಗೆ 1,65,000 ಸಿಗುತ್ತೆ. ಸೊ 1,65,000 ನಾವು ಪ್ರೈಮ್ ಕಾಸ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ. 1,65,000. ಸೊ ನಮ್ಗೆ ಇದರಲ್ಲಿ ಫಸ್ಟ್ ಗೆ ಪ್ರೈಮ್ ಕಾಸ್ಟ್ ಸಿಗ್ತಾ ಹೋಯ್ತು. ಸೊ ಪ್ರೈಮ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಯ್ತು. ಓಕೆನಾ. ಸೊ ಅದಾದ್ಮೇಲೆ ಏನ್ ಹೇಳಿದ್ದಾರೆ, ವರ್ಕ್ ಕಾಸ್ಟ್ ನ ಕಂಡುಹಿಡಿಯಬೇಕಂತೆ. ಸೊ ವರ್ಕ್ ಕಾಸ್ಟ್ ನ ಯಾವ ರೀತಿ ಕಂಡುಹಿಡಿಯೋದು, ಫ್ಯಾಕ್ಟರಿ ಓವರ್ ಹೆಡ್ ನ ಆಡ್ ಮಾಡ್ತಾ ಹೋದ್ರೆ ನಮಗೆ ವರ್ಕ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಆಡ್ ಮಾಡೋಣ. ಪ್ರೈಮ್ ಕಾಸ್ಟ್ ಗೆ ಫ್ಯಾಕ್ಟರಿ ಓವರ್ ಹೆಡ್ ನ ಆಡ್ ಮಾಡಿದ್ರೆ ನಮಗೆ ವರ್ಕ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ಫ್ಯಾಕ್ಟರಿ ಓವರ್ ಹೆಡ್, ಸೊ ಫ್ಯಾಕ್ಟರಿ ಓವರ್ ಹೆಡ್ ನ ಒಂದು ಅಮೌಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಫ್ಯಾಕ್ಟರಿ ಓವರ್ ಹೆಡ್ ಅಮೌಂಟ್ ಅಂದ್ರೆ, ಸೊ ಇಲ್ಲಿ ಹೇಳಿದ್ದಾರೆ 45,000 ಹೇಳಿದ್ದಾರೆ ಫ್ಯಾಕ್ಟರಿ ಓವರ್ ಹೆಡ್. ಸೊ 45,000 ಹಾಕೋಣ. 45,000. ಸೊ ಇದನ್ನ ಆಡ್ ಮಾಡಿದ್ರೆ ನಮಗೆ ಸಿಗುವಂತ ಅಮೌಂಟ್ ಏನಿದೆ ಪ್ಲಸ್ 45,000 ಮಾಡಿದ್ರೆ 1,65,000 ಗೆ ನಮಗೆ 2,10,000 ರುಪೀಸ್ ಸಿಗುತ್ತೆ. ಸೊ ಈ 2,10,000 ನಾವು ವರ್ಕ್ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ವರ್ಕ್ ಕಾಸ್ಟ್. ಸೊ ಇದಾದ್ಮೇಲೆ ನಮ್ಗೆ ಎಲ್ಲಿರುವಂತ ಇನ್ಫಾರ್ಮೇಶನ್, ಸೊ ವರ್ಕ್ ಕಾಸ್ಟ್ ನ ಕಂಡುಹಿಡಿದಿದ್ದೀವಿ. ಓಕೆನಾ. ನೆಕ್ಸ್ಟ್ ಪ್ರೊಡಕ್ಷನ್ ಕಾಸ್ಟ್ ಕಂಡುಹಿಡಿಬೇಕಂದ್ರೆ, ಸೊ ಪ್ರೊಡಕ್ಷನ್ ಕಾಸ್ಟ್ ಕಂಡುಹಿಡಿಬೇಕು ಅಂದ್ರೆ ನಾವು ವರ್ಕ್ ಕಾಸ್ಟ್ ಗೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಮೌಂಟ್ ನ ಆಡ್ ಮಾಡಿದ್ರೆ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ಸೊ ವರ್ಕ್ ಕಾಸ್ಟ್ ಇದೆ. ಸೊ ವರ್ಕ್ ಕಾಸ್ಟ್ ಗೆ ನಾವೇನ್ ಮಾಡಬೇಕು, ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಮೌಂಟ್, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಓಕೆನಾ. ಸೊ ವರ್ಕ್ ಕಾಸ್ಟ್ ಗೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ನಾವು ಆಡ್ ಮಾಡ್ತಾ ಹೋದ್ರೆ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ಸೊ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಮೌಂಟ್ ಹೇಳಿದ್ದಾರೆ 42,000 ಹೇಳಿದ್ದಾರೆ. ಓಕೆನಾ. ಈ 42,000 ಇಲ್ಲಿ ಹಾಕೋಣ. 42,000. ಸೊ ನಾವು ವರ್ಕ್ ಕಾಸ್ಟ್ ಗೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಸೊ 2,10,000 ಪ್ಲಸ್ 42,000 ಅಂದ್ರೆ 2,52,000 ಆಯ್ತು. ಸೊ ನಾವು ಇದನ್ನ ಪ್ರೊಡಕ್ಷನ್ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಪ್ರೊಡಕ್ಷನ್ ಕಾಸ್ಟ್ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ. ಸೊ ಅದಾದ್ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಕಾಸ್ಟ್ ಆಫ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಸೊ ಕಾಸ್ಟ್ ಆಫ್ ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಗೆ ಏನ್ ಆಡ್ ಮಾಡಬೇಕು ಅಂದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಡ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನ ಆಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಸಿಗ್ತಾ ಹೋಗುತ್ತೆ. ಸೊ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ಹೇಳಿದ್ದಾರೆ 52,500 ಅಂತ. ಸೊ 52,500 ಹಾಕೋಣ. ಸೊ 2,52,000 ಗೆ ಪ್ಲಸ್ 52,500 ಆಡ್ ಮಾಡಿದ್ರೆ ನಮಗೆ 3,04,500 ಬರುತ್ತೆ. ಸೊ ಈ ಒಂದು ಅಮೌಂಟ್ ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳ್ಬೋದು. ಓಕೆನಾ. ಕಾಸ್ಟ್ ಆಫ್ ಸೇಲ್ಸ್.
ಸೊ ಪ್ರೊಡಕ್ಷನ್ ಆಗಿರೋದನ್ನ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಡ್ ಮಾಡಿದ್ರೆ ಸೊ ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಸಿಗ್ತಾ ಹೋಗುತ್ತೆ. ಸೊ ಇದಾದ್ಮೇಲೆ ನಮಗೆ ಪ್ರಾಫಿಟ್ ಕೊಟ್ಟಿದ್ದಾರೆ 60,900 ಅಂತ. ಸೊ ಕಾಸ್ಟ್ ಆಫ್ ಸೇಲ್ಸ್ಗೆ ಪ್ರಾಫಿಟ್ ಅನ್ನ ಆಡ್ ಮಾಡಿದ್ರೆ ಸೊ ಪ್ರಾಫಿಟ್ 60,900 rupees ಇದೆ. ಸೊ ಇದನ್ನ ಆಡ್ ಮಾಡಿದ್ರೆ ನಮಗೆ ಸಿಗುವಂಥದ್ದೇ ಸೇಲ್ಸ್. ಸೊ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಸೆಲ್ಲಿಂಗ್ ಪ್ರೈಸ್ ಎರಡು ಒಂದೇ. ಸೇಲ್ಸ್ ಏನಿದೆ ಸೊ ಇದು ನಮಗೆ ಸಿಗ್ತಾ ಹೋಗುತ್ತೆ ಆಡ್ ಮಾಡಿದ್ರೆ. ಕಾಸ್ಟ್ ಆಫ್ ಸೇಲ್ಸ್ಗೆ 60,900 ಆಡ್ ಮಾಡಿದ್ರೆ ನಮಗೆ 3,65,400 ಸಿಗುತ್ತೆ. 3,65,400 rupees. ಸೊ ಈ ಅಮೌಂಟ್ ಅನ್ನು ನಾವೇನು ಹೇಳ್ತೀವಿ ಸೇಲ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಇಲ್ಲಿ ಸೇಲ್ಸ್ನ ಕರೆಯುವಂಥ ಅವಶ್ಯಕತೆ ಇಲ್ಲ, ಅವ್ರು ಕೇಳಿರೋದು ಇಷ್ಟೇ ಕಾಸ್ಟ್ ಆಫ್ ಸೇಲ್ಸ್. ಕಾಸ್ಟ್ ಆಫ್ ಸೇಲ್ಸ್ ಹೇಳಿದ್ವಿ. ಸೊ ಪ್ರಾಫಿಟ್ ಅಮೌಂಟ್ ಕೊಟ್ಟಿದ್ರೆ 60,900. ಕಾಸ್ಟ್ ಆಫ್ ಸೇಲ್ಸ್ಗೆ ಪ್ರಾಫಿಟ್ ನ ಆಡ್ ಮಾಡಿದ್ರೆ ನಮಗೆ ಸಿಗುವಂತ ಅಮೌಂಟ್ ಸೇಲ್ಸ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಕಾಸ್ಟ್ ಆಫ್ ಸೇಲ್ಸ್ ಅಂದ್ರೆ ಸೇಲ್ಗೆ ಒಂದು ಅಮೌಂಟ್ ನ ಫಿಕ್ಸ್ ಮಾಡಿದ್ದಾರೆ, ಎಕ್ಸ್ಪೆನ್ಸಸ್ ಎಲ್ಲ ಆಡ್ ಮಾಡಿ. ಸೊ ಇವಾಗ 5 ರೂಪಾಯಿನ ಫಿಕ್ಸ್ ಮಾಡಿದ್ದಾರೆ ಅನ್ಕೊಳ್ಳಿ. ಸೊ 5 ರೂಪಾಯಿಲಿ 2 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ಅದಕ್ಕೆ ಖರ್ಚಾಗಿರುವಂತ ಅಮೌಂಟ್ ಕೇವಲ 3 ರೂಪಾಯಿ ಮಾತ್ರ. ಓಕೆನಾ. ಇವರು ಸೇಲ್ ಆಗಿರೋದು ಟೋಟಲ್ 5 ರೂಪೀಸ್ಗೆ 2 ರೂಪೀಸ್ ಇವ್ರಿಗೆ ಪ್ರಾಫಿಟ್ ಆಯ್ತು. ಸೊ ಈ ರೀತಿ ಕಾಸ್ಟ್ ಆಫ್ ಸೇಲ್ಸ್ ಬೇರೆ, ಸೇಲ್ಸ್ ಬೇರೆ, ಈ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಇದನ್ನ. ಓಕೆನಾ. ಸೊ ಈಗ ಇಲ್ಲಿ ಕೊಟ್ಟಿರುವಂತ ಇಷ್ಟು ಇನ್ಫಾರ್ಮೇಶನ್ ನ ಯೂಸ್ ಮಾಡಿಕೊಂಡು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆನಾ. ಇಲ್ಲಿ ಹೇಳಿದ್ದಾರೆ ಸೊ ಫಸ್ಟಿಗೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತ ಹಾಕೋಣ. ಸೊ ಇಲ್ಲಿ ಹೇಳಿದ್ದಾರೆ ಅಂದ್ರೆ ಫಸ್ಟಿಗೆ ಅರ್ನ್ ದ ಸೇಮ್ ರೇಟ್ ಆಫ್ ಪ್ರಾಫಿಟ್ ಅಂತ ಹೇಳಿದ್ದಾರೆ ಆನ್ ಸೇಲ್ಸ್, ಅಂದ್ರೆ ಕಾಸ್ಟ್ ಆಫ್ ಸೇಲ್ಸ್ ಮೇಲೆ ಒಂದು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ ಪ್ರಾಫಿಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್. ಓಕೆನಾ. ಇದನ್ನ ಯಾವ ರೀತಿ ಮಾಡೋದು ಅಂದ್ರೆ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅಮೌಂಟ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಸೇಲ್ಸ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಬಂದ್ಬಿಟ್ಟು 60,900 ಇದೆ, ಡಿವೈಡೆಡ್ ಬೈ ಕಾಸ್ಟ್ ಆಫ್ ಸೇಲ್ಸ್ ಬಂದು 3,04,500 ಇದೆ. ಸೊ ಇದನ್ನ ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತಾ ಹೋದ್ರೆ ಪ್ರಾಫಿಟ್ ಪರ್ಸೆಂಟೇಜ್ 60,900 ಡಿವೈಡೆಡ್ ಬೈ 3,04,500. ಸೊ ನಮಗೆ ಸಿಗುವಂತ ಪರ್ಸೆಂಟೇಜು 20%. ಓಕೆನಾ. ಸೊ ಈ ರೇಟು ಪ್ರಾಫಿಟ್ ಏನಿದೆ ಈ ರೇಟು 20%. ಸೊ ಇದೇ ರೇಟು ಇಲ್ಲೂ ಕೂಡ ಬರ್ಬೇಕಂತೆ ಪ್ರಾಫಿಟ್ ಅಲ್ಲಿ. ಇಲ್ಲಿ ಹೇಳಿದ್ದಾರೆ ಅರ್ನ್ ದ ಸೇಮ್ ರೇಟ್ ಆಫ್ ಪ್ರಾಫಿಟ್ ಅಂತ. ಸೊ ಅದಕ್ಕೆ ಫಸ್ಟ್ ರೇಟ್ ಆಫ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ಸೇಮ್ ರೇಟ್ ಬರುತ್ತಾ ಇಲ್ವಾ ಅಂತ ನೋಡ್ತಾ ಹೋಗೋಣ. ಫಸ್ಟಿಗೆ ಇನ್ಫಾರ್ಮೇಶನ್ ಹೇಳಿದ್ದಾರೆ ಡೈರೆಕ್ಟ್ ಮೆಟೀರಿಯಲ್ 1,20,000 ಅಂತ. ಸೊ ಫಸ್ಟ್ ಇದಕ್ಕೆ ಹೆಡ್ಡಿಂಗ್ ಹಾಕೋಣ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಇಯರ್ 2022. ಓಕೆನಾ. ಸೊ ಇದರಲ್ಲಿ ಪರ್ಟಿಕ್ಯುಲರ್ಸ್ ಬರುತ್ತೆ. ಸೊ ಒಂದು ರೂಪೀಸ್ನ ಇನ್ನರ್ ಕಾಲಮ್ ಮತ್ತೆ ಇನ್ನೊಂದು ರೂಪೀಸ್ನ ಔಟರ್ ಕಾಲಮ್. ಓಕೆನಾ. ಫಸ್ಟಿಗೆ ಡೈರೆಕ್ಟ್ ಮೆಟೀರಿಯಲ್ಸ್ ಇನ್ಫಾರ್ಮೇಶನ್ ಹೇಳಿದ್ದಾರೆ 1,20,000 rupees ಇದೆಯಂತೆ ಡೈರೆಕ್ಟ್ ಮೆಟೀರಿಯಲ್. ಹಾಕೊಳ್ಳೋಣ ಫಸ್ಟಿಗೆ ಡೈರೆಕ್ಟ್ ಮೆಟೀರಿಯಲ್. ಸೊ ಡೈರೆಕ್ಟ್ ಮೆಟೀರಿಯಲ್ ವ್ಯಾಲ್ಯೂ ಬಂದ್ಬಿಟ್ಟು 1,20,000 ಇದೆಯಂತೆ. ಸೊ 1,20,000 ಇದೆ. ಅದಾದ್ಮೇಲೆ ಡೈರೆಕ್ಟ್ ಲೇಬರ್ ಅಂದ್ರೆ ಡೈರೆಕ್ಟ್ ವೇಜಸ್ ಹೇಳಿದ್ದಾರೆ 75,000 ಅಂತ. ಡೈರೆಕ್ಟ್ ಲೇಬರ್ ಆರ್ ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಲೇಬರ್ ಅಥವಾ ಇದನ್ನ ಡೈರೆಕ್ಟ್ ವೇಜಸ್ ಅಂತ ಕೂಡ ಕರಿತಾ ಹೋಗ್ತಾರೆ. ಸೊ 75,000 ಇದೆಯಂತೆ. 75,000. ಸೊ ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ ಸಿಗುವಂತ ಅಮೌಂಟು ಪ್ರೈಮ್ ಕಾಸ್ಟ್. ಓಕೆನಾ. ಏನು ಪ್ರೈಮ್ ಕಾಸ್ಟ್ ಸಿಗ್ತಾ ಹೋಗುತ್ತೆ ಇವೆರಡನ್ನು ಆಡ್ ಮಾಡಿದ್ರೆ. ಸೊ 1,20,000 ಪ್ಲಸ್ 75,000 ಅಂದ್ರೆ 1,95,000 ಆಯ್ತು. ಸೊ ಇದನ್ನ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ನಮಗೆ ಫಸ್ಟ್ ಈ ಪ್ರೈಮ್ ಕಾಸ್ಟ್ ಸಿಕ್ತು. ಇದಾದ್ಮೇಲೆ ನಾವು ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಯಾವ ರೀತಿ ಅಮೌಂಟ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಪ್ರೈಮ್ ಕಾಸ್ಟ್ಗೆ ಏನ್ ಆಡ್ ಮಾಡಬೇಕು ಅಂದ್ರೆ ನಾವು ಫಸ್ಟಿಗೆ ಫ್ಯಾಕ್ಟರಿ ಓವರ್ಹೆಡ್ ನ ಆಡ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ಹೆಡ್ ಆಡ್ ಮಾಡಿದ್ರೆ ನಮಗೆ ವರ್ಕ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಹೇಳಿದ್ದಾರೆ ಫ್ಯಾಕ್ಟರಿ ಓವರ್ಹೆಡ್ ನ ಇನ್ಫಾರ್ಮೇಶನ್ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫ್ಯಾಕ್ಟರಿ ಓವರ್ಹೆಡ್ ಅಮೌಂಟ್ ಅಂದ್ರೆ ಫ್ಯಾಕ್ಟರಿ ರಿಕವರ್ಸ್ ಫ್ಯಾಕ್ಟರಿ ಓವರ್ಹೆಡ್ ಆಸ್ ಅ ಪರ್ಸೆಂಟೇಜ್ ಆಫ್ ಡೈರೆಕ್ಟ್ ವೇಜ್ ಅಂತೆ. ಅಂದ್ರೆ ಪ್ರೀವಿಯಸ್ ಇಯರ್ ಫ್ಯಾಕ್ಟರಿ ಓವರ್ಹೆಡ್ ಏನಿದೆ ಅಮೌಂಟ್, ಸೊ ಇದು ಮತ್ತೆ ಡೈರೆಕ್ಟ್ ವೇಜಸ್ ಅಮೌಂಟ್ 75,000 45,000. ಸೊ ಇವೆರಡರ ಮಧ್ಯೆ ಕ್ಯಾಲ್ಕುಲೇಟ್ ಮಾಡಿದ್ರೆ 1% ಸಿಗುತ್ತೆ. ಸೊ ಆ ಒಂದು ಪರ್ಸೆಂಟೇಜ್ ನ ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ಅಲ್ಲಿ ಇರುವಂತ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ 75,000 ಮೇಲೆ ಆ ಪರ್ಸೆಂಟೇಜ್ ಹಾಕಿದ್ರೆ ನಮಗೆ
ಫ್ಯಾಕ್ಟ್ರಿ ಓವರ್ ಹೆಡ್ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಇಲ್ಲಿರುವಂತಹ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಕೂಡ ಕಾಸ್ಟ್ ಶೀಟ್ ಮೇಲೆ ಹಾಕೊಳ್ತಾ ಹೋಗ್ಬೇಕು. ಸೊ ಫಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ ನ ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ ಪರ್ಸೆಂಟೇಜ್ is equal to factory overhead amount divided by direct wages. So first ಗೆ ಫ್ಯಾಕ್ಟರಿ ಓವರ್ಹೆಡ್ ಅಮೌಂಟ್ ಎಷ್ಟಿದೆ ಅಂದ್ರೆ 45,000 ಇದೆ. ಓಕೆನಾ. 45,000 ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಎಷ್ಟಿದೆ 75,000 ಇದೆ. 75,000. ಸೊ ಇವು ಇಂಟು 100 ಮಾಡ್ಕೊಂಡು ನಮಗೆ ಒಂದು ಪರ್ಸೆಂಟೇಜ್ ಸಿಗುತ್ತೆ. 45,000 ಡಿವೈಡೆಡ್ ಬೈ 75,000 ಇದೆ. ಸೊ ನಮಗೆ 60% ಸಿಗ್ತಾ ಹೋಯ್ತು. ಓಕೆನಾ. 60%. ಸೊ ಈ ಒಂದು 60% ಡೈರೆಕ್ಟ್ ವೇಜಸ್ ಏನ್ ಬೇಸ್ ಇದೆ, ಸೊ ಈ ಡೈರೆಕ್ಟ್ ವೇಜಸ್ ಮೇಲೆ ಹಾಕೊಳ್ತಾ ಹೋದ್ರೆ ನಮಗೆ ಫ್ಯಾಕ್ಟರಿ ಓವರ್ಹೆಡ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ಓಕೆನಾ. ಯಾವ ರೀತಿ ಅಂದ್ರೆ, ಸೊ ಇವಾಗ 75,000 ಇದೆ. ಸೊ 75,000 ಇಲ್ಲಿ ಹಾಕೋಣ. 75,000 ಇಂಟು ಈ ಪರ್ಸೆಂಟೇಜ್ ಹಾಕೋಬೇಕು 60%. ಓಕೆನಾ. 75,000 ಇಂಟು 60% ಮಾಡಿದ್ರೆ ನಮಗೆ 45,000 ಅಮೌಂಟ್ ಬಂತು. ಓಕೆನಾ. 45,000. ಸೊ ಈ ಒಂದು ಅಮೌಂಟ್ನ ಔಟರ್ ಕಾಲಮ್ಗೆ ಹಾಕಿದ್ರೆ ನಮಗೆ ಸಿಗುವಂಥದ್ದೇ ವರ್ಕ್ ಕಾಸ್ಟ್. ಓಕೆನಾ. ವರ್ಕ್ ಕಾಸ್ಟ್. ಸೊ ನಾವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ 1,95,000ಗೆ 45,000 ಆ್ಯಡ್ ಮಾಡ್ತಾ ಹೋದ್ರೆ ನಮಗೆ 2,40,000 ಸಿಗ್ತಾ ಹೋಗುತ್ತೆ. ಓಕೆನಾ. ಈ ರೀತಿಯಾಗಿ ಪ್ರೀವಿಯಸ್ ಇಯರ್ ಕಾಸ್ಟ್ ಶೀಟ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಆ ಬೇಸ್ ಏನ್ ಹೇಳಿದ್ದಾರೆ ಡೈರೆಕ್ಟ್ ವೇಜಸ್ ಅಂತ, ಆ ಡೈರೆಕ್ಟ್ ವೇಜಸ್ ಮೇಲೆ ಈ ಪರ್ಸೆಂಟೇಜ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಅಮೌಂಟ್ ಸಿಗುತ್ತೆ. ಸೊ ಆ ಒಂದು ಅಮೌಂಟ್ ನ ಪರ್ಟಿಕ್ಯುಲರ್ ಓವರ್ ಹೆಡ್ ಗೆ ಹಾಕೊಳ್ತಾ ಹೋಗ್ಬೇಕು. ಸೊ ಈಗ ಫ್ಯಾಕ್ಟರಿ ಓವರ್ ಹೆಡ್ ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಫ್ಯಾಕ್ಟರಿ ಓವರ್ ಹೆಡ್ ಆದ್ಮೇಲೆ ನಾವು ಏನ್ ಸಿಗುತ್ತೆ, ಏನ್ ಆಡ್ ಮಾಡ್ಬೇಕು ನಾವು, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಡ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನ ಆಡ್ ಮಾಡಿದ್ರೆ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ಸೊ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಗೆ ಏನ್ ಕೇಸ್ ಹೇಳಿದ್ದಾರೆ ಅಂದ್ರೆ, ಅಡಿಷನಲ್ ಇನ್ಫಾರ್ಮೇಶನ್ ಏನ್ ಹೇಳಿದ್ದಾರೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್. ಸೊ ಎರಡಕ್ಕೂ ಕೂಡ ಪರ್ಸೆಂಟೇಜ್ ಆನ್ ವರ್ಕ್ ಕಾಸ್ಟ್ ನ ಬೇಸ್ ಮೇಲೆ ನಾವು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಓಕೆನಾ. ಸೊ ಇಲ್ಲಿ ಏನ್ ಹೇಳಿದರೆ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಮೌಂಟ್ ಏನಿದೆ 42,000 ಡಿವೈಡೆಡ್ ಬೈ 2,10,000 ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಆ ಒಂದು ಪರ್ಸೆಂಟೇಜ್ ನ ಬೇಸ್ ಆಗಿರುವಂತ ವರ್ಕ್ ಕಾಸ್ಟ್ 2,40,000 ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಪರ್ಸೆಂಟೇಜ್. ಓಕೆನಾ. ಇದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಹೇಳಿದ್ದಾರೆ ಅಂದ್ರೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಡಿವೈಡೆಡ್ ಬೈ ವರ್ಕ್ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿರುವಂತ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನ ಅಮೌಂಟ್ ಏನಿದೆ 42,000 ಇದೆ. ಸೊ ಫಾರ್ಮುಲಾ ಬಂದು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಮೌಂಟ್ ಡಿವೈಡೆಡ್ ಬೈ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ ನ ಬೇಸ್ ಆಗಿ ಇಟ್ಕೋಬೇಕಂತೆ ಅಂತ ಹೇಳಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನ ಅಮೌಂಟ್ ಬಂದ್ಬಿಟ್ಟು 42,000 ಇದೆ. 42,000 ಡಿವೈಡೆಡ್ ಬೈ ವರ್ಕ್ ಕಾಸ್ಟ್ ನ ಬೆಲೆ 2,10,000 ಇದೆ. 2,10,000 rupees. ಸೊ ಇವೆರಡನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಮಗೆ ಪರ್ಸೆಂಟೇಜ್ ಸಿಗುತ್ತೆ. 42,000 ಡಿವೈಡೆಡ್ ಬೈ 2,10,000 ನಮಗೆ 20% ಸಿಗ್ತಾ ಹೋಯ್ತು. ಓಕೆನಾ. ಸೊ ಈ ರೀತಿಯಾಗಿ ನಾವು ಪ್ರೀವಿಯಸ್ ಕಾಸ್ಟ್ ಶೀಟ್ ನ ಇನ್ಫಾರ್ಮೇಶನ್ ನ ಯೂಸ್ ಮಾಡಿಕೊಂಡು ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಆಸ್ ಅ ಪರ್ಸೆಂಟೇಜ್ ಆಫ್ ವರ್ಕ್ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ವರ್ಕ್ ಕಾಸ್ಟ್ ನ ಬೇಸ್ ಆಗಿ ಇಟ್ಕೊಂಡು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಮೌಂಟ್ ನ ನ್ಯೂಮರೇಟರ್ ಹಾಕೊಂಡ್ರೆ ಪರ್ಸೆಂಟೇಜ್ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಪರ್ಸೆಂಟೇಜ್ ನ ಇಲ್ಲಿ ಏನ್ ಹೇಳಿದ್ದಾರೆ ಬೇಸ್ ವರ್ಕ್ ಕಾಸ್ಟ್. ಸೊ ಇಲ್ಲೂ ಕೂಡ ವರ್ಕ್ ಕಾಸ್ಟ್ ಏನಿದೆ ಈ ಕ್ಯಾಲ್ಕುಲೇಟ್ ಮಾಡಿರುವಂತ ವರ್ಕ್ ಕಾಸ್ಟ್ 2,40,000. ಓಕೆನಾ. ಈ 2,40,000 ಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು ಸಿಕ್ಕಿರುವಂತ ಪರ್ಸೆಂಟೇಜ್ ನ. ಸೊ ಯಾವ ರೀತಿ ಅಂದ್ರೆ, ಫಸ್ಟ್ ಈಗ ಹಾಕೋಣ ಇಲ್ಲಿ ವರ್ಕ್ ಕಾಸ್ಟ್ ಇಂಟು ಸಿಕ್ಕಿರುವಂತ ಪರ್ಸೆಂಟೇಜ್ 20% ಇದೆ. ಸೊ 20% ಹಾಕೋಣ. ಸೊ ವರ್ಕ್ ಕಾಸ್ಟ್ ಅಮೌಂಟ್ ಬಂದ್ಬಿಟ್ಟು 2,40,000 ಇದೆ. 2,40,000 ಇಂಟು 20% ನಾವು ಮಾಡಿದ್ರೆ ನಮಗೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ಸೊ 2,40,000 ಇಂಟು 20% ಮಾಡಿದ್ರೆ ನಮಗೆ 48,000 ಸಿಕ್ತು. ಓಕೆನಾ. 48,000 ನಾವು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಇವೆರಡನ್ನು ಅಮೌಂಟ್ ನ ಆಡ್ ಮಾಡಿದ್ರೆ 2,88,000 ಸಿಗುತ್ತೆ.
2,88,000. ಸೊ ಈ ಒಂದು ಅಮೌಂಟ್ ಅನ್ನು ನಾವೇನು ಹೇಳ್ತೀವಿ ಅಂದರೆ ಪ್ರೊಡಕ್ಷನ್ ಕಾಸ್ಟ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ಪ್ರೊಡಕ್ಷನ್ ಕಾಸ್ಟ್. ಸೊ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಸಿಗ್ತಾ ಹೋಯ್ತು. ಸೊ ಈ ರೀತಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ನಾವು ಮೇನ್ ಕಾನ್ಸಂಟ್ರೇಟ್ ಏನ್ ಮಾಡಬೇಕು ಅಂದ್ರೆ, ಸೊ ಯಾವ್ದನ್ನ ಯಾವ್ದಕ್ಕೆ ಬೇಸಾಗಿ ಇಟ್ಕೋಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ನ ವರ್ಕ್ ಕಾಸ್ಟ್ ಮೇಲೆ ತಗೋಬೇಕು ಅಂತ ಹೇಳಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಅಮೌಂಟ್ ನ ಫಸ್ಟ್ ಹಾಕೋಬೇಕು. ಸೊ ಬೇಸಿಗೆ ವರ್ಕ್ ಕಾಸ್ಟ್ ನ ತಗೋಬೇಕು. ಪ್ರೀವಿಯಸ್ ಇಯರ್ ಎರಡನ್ನು ಡಿವೈಡ್ ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಆ ಒಂದು ಪರ್ಸೆಂಟೇಜ್ ನ ಬೇಸ್ ಆಗಿರುವಂತ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಲ್ಲಿ ಆ ಬೇಸ್ ಎಲ್ಲಿದೆ ವರ್ಕ್ ಕಾಸ್ಟ್ 2,40,000, ಅದ್ರ ಮೇಲೆ ಈ ಪರ್ಸೆಂಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ. ಅದನ್ನ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಹಾಕಿದ್ರೆ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿ ಜಾಬ್ ಕಾಸ್ಟ್ ಶೀಟ್ ಅಲ್ಲಿರುವಂತ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಹಾಕೊಂಡ್ರೆ ನಮಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಓಕೆನಾ. ಸೊ ಅದಾದ್ಮೇಲೆ ಏನ್ ಹೇಳಿದ್ದಾರೆ ಅಂದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆಸ್ ಅ ಪರ್ಸೆಂಟೇಜ್ ಆಫ್ ವರ್ಕ್ ಕಾಸ್ಟ್. ಸೊ ಇದು ಕೂಡ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕೂಡ ವರ್ಕ್ ಕಾಸ್ಟ್ ನ ಬೇಸ್ ತಗೋಬೇಕಂತೆ. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪರ್ಸೆಂಟೇಜ್ ಅನ್ನ. ಸೊ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ಡಿವೈಡೆಡ್ ಬೈ ವರ್ಕ್ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ಬಂದು 52,500 ಇದೆ, ಡಿವೈಡೆಡ್ ಬೈ ವರ್ಕ್ ಕಾಸ್ಟ್ ಬಂದು ಸೇಮ್ 2,10,000 ಇದೆ. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಪರ್ಸೆಂಟೇಜ್ ಸಿಗುತ್ತೆ 52,500 ಡಿವೈಡೆಡ್ ಬೈ 2,10,000. ನಮಗೆ ಸಿಕ್ಕಂತ ಪರ್ಸೆಂಟೇಜ್ 25%. ಓಕೆನಾ, 25%. ಸೊ ಈ 25%ಗೆ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಹೇಳ್ತಾ ಹೋಗಿದ್ದಾರೆ. ಏನಂದ್ರೆ ಇಲ್ಲಿ ಹೇಳಿದ್ದಾರೆ ನೋಡಿ, ಸೇಲ್ಸ್ ಅಸ್ಯೂಮಿಂಗ್ ದಾಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಹ್ಯಾವ್ ಗಾನ್ ಅಪ್ ಬೈ 15% ಅಂತ ಹೇಳಿದ್ದಾರೆ. ಅಂದ್ರೆ 25% ಏನಿದೆ, ಇದು 25% ಏನಿದೆ, ಸೊ ಇದ್ರ ಮೇಲೆ ಪ್ಲಸ್ 15% ಮಾಡ್ತಾ ಹೋಗ್ಬೇಕಂತ. ಯಾಕಂದ್ರೆ ಗಾನ್ ಅಪ್ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಗಾನ್ ಅಪ್ ಅಂದ್ರೆ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ 25% ಮೇಲೆ 25 ಇಂಟು 15% ಮಾಡಿದ್ರೆ ನಮಗೆ 3.75% ಸಿಗುತ್ತೆ. 3.75. ಸೊ ಇದನ್ನ 25% ಆಡ್ ಮಾಡ್ತಾ ಹೋದ್ರೆ, ಸೊ 25 ಪ್ಲಸ್ 3.75 ಆಡ್ ಮಾಡಿದ್ರೆ ನಮಗೆ 28.75% ಸಿಗ್ತಾ ಹೋಗುತ್ತೆ. ಓಕೆನಾ, 28.75% ಸಿಗ್ತಾ ಹೋಗುತ್ತೆ. ಈ ಸಿಕ್ಕಿರುವಂತ ಪರ್ಸೆಂಟೇಜ್ ಅನ್ನ ವರ್ಕ್ ಕಾಸ್ಟ್, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಲ್ಲಿ ಬಂದಿರುವಂತಹ ವರ್ಕ್ ಕಾಸ್ಟ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಫಸ್ಟ್ ಇಲ್ಲಿ ಮಾಡೋಣ. ಪ್ರೊಡಕ್ಷನ್ ಕಾಸ್ಟ್ ಗೆ ನಾವು ಏನನ್ನ ಆಡ್ ಮಾಡಬೇಕು, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ಅನ್ನ ಆಡ್ ಮಾಡ್ತಾ ಹೋಗ್ಬೇಕು. ಸೊ ಪ್ಲಸ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಗೆ ಸೊ ವರ್ಕ್ ಕಾಸ್ಟ್ ಇಂಟು, ಸೊ ಏನಕ್ಕೆ ವರ್ಕ್ ಕಾಸ್ಟ್ ಅಂದ್ರೆ ಇಲ್ಲಿ ಹೇಳಿದ್ದಾರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಸ್ ಅ ವರ್ಕ್ ಪರ್ಸೆಂಟೇಜ್ ಆಫ್ ವರ್ಕ್ ಕಾಸ್ಟ್ ಅಂತ. ಅದಕ್ಕೆ ಇಲ್ಲಿ ವರ್ಕ್ ಕಾಸ್ಟ್ ಇಂಟು ಸಿಕ್ಕಿರುವಂತ ಪರ್ಸೆಂಟೇಜ್ 28.75%. ಸೊ ವರ್ಕ್ ಕಾಸ್ಟ್ ನ ಅಮೌಂಟ್ ಬಂದ್ಬಿಟ್ಟು 2,40,000 ಇಂಟು 28.75%. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಮೌಂಟ್ ಸಿಗ್ತಾ ಹೋಗುತ್ತೆ 2,40,000 ಇಂಟು 28.75%. ಸೊ 69,000 ಅಮೌಂಟ್ ಸಿಕ್ತು. 69,000 ಈ ರೀತಿಯಾಗಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಆಡ್ ಮಾಡಿದ್ರೆ 2,88,000 ಪ್ಲಸ್ 69,000 ಆಡ್ ಮಾಡಿದ್ರೆ ನಮಗೆ 3,57,000 ಸಿಕ್ತು. 3,57,000. ಸೊ ಈ ಒಂದು ಅಮೌಂಟ್ ಅನ್ನ ಏನಂತ ಕರಿತೀವಿ ಅಂದ್ರೆ ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿತಾ ಹೋಗ್ತೀವಿ. ಕಾಸ್ಟ್ ಆಫ್ ಸೇಲ್ಸ್. ಓಕೆನಾ. ಇದಾದ್ಮೇಲೆ ಕೆಲವೊಂದು ಇನ್ಫಾರ್ಮೇಶನ್ ಹೇಳಿದ್ದಾರೆ. ಅಂದ್ರೆ ಏನಂದ್ರೆ ಫ್ಯಾಕ್ಟರಿ ಇಂಟೆಂಟ್ ಟು ಅರ್ನ್ ದ ಸೇಮ್ ರೇಟ್ ಆಫ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರಾಫಿಟ್ ನ ರೇಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ 20% ಅಂತ. ಸೊ ಕಾಸ್ಟ್ ಆಫ್ ಸೇಲ್ಸ್ ಮೇಲೆ 20% ನ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ಓಕೆನಾ. ಇಲ್ಲಿ ಯಾವ ರೀತಿ ಅಂದ್ರೆ ಕಾಸ್ಟ್ ಆಫ್ ಸೇಲ್ಸ್ 3,57,000 ಇಂಟು 20%. ಈ 20% ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ ಪ್ರಾಫಿಟ್. ಇದನ್ನ ನಾವು ಮಾಡಿದ್ರೆ ಪ್ರಾಫಿಟ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ಓಕೆನಾ. ಪ್ರಾಫಿಟ್ ಅಮೌಂಟ್ 3,57,000 ಇಂಟು 20% ಮಾಡಿದ್ರೆ ನಮಗೆ 3,57,000 ಇಂಟು 20% ಮಾಡಿದ್ರೆ 71,400 ಸಿಗ್ತದೆ. 71,400 ಇದನ್ನ ಆಡ್ ಮಾಡ್ತಾ ಹೋದ್ರೆ ನಮಗೆ ಸೇಲ್ಸ್ ಸಿಗ್ತಾ ಹೋಗುತ್ತೆ. ಸೇಲ್ಸ್ 71,400 ಪ್ಲಸ್ 3,57,000 4,28,400 ಸಿಗುತ್ತೆ. ಸೊ ಫ್ರೆಂಡ್ಸ್ ಇಷ್ಟೇ. ಈ ರೀತಿಯಾಗಿ ಜಾಬ್ ಕಾಸ್ಟ್ ಶೀಟ್ ನ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು
ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ಅರ್ಥ ಆಗಿದ್ರೆ ಒಂದು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.